ಕೊಪ್ಪಳ ನಗರದಲ್ಲಿರುವ ಕೇಂದ್ರ ಕಾರಾಗೃಹದ ಜೈಲರ್ ಮನೆಯ ಮೇಲೆ ದುಷ್ಕರ್ಮಿಗಳು ಕಳ್ಳತನಕ್ಕೆ ಯತ್ನಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೊಪ್ಪಳದ ಹಾಲವರ್ತಿ ರಸ್ತೆಯಲ್ಲಿರುವ ಕೇಂದ್ರ ಕಾರಾಗೃಹದ ಆರಕ್ಷಕರ ಕ್ವಾರ್ಟರ್ಸ್ನಲ್ಲಿರುವ ಜೈಲರ ಮನೆಯ ಮೇಲೆ ದುಷ್ಕರ್ಮಿಗಳು ಶುಕ್ರವಾರ ರಾತ್ರಿ ಕಳ್ಳತನಕ್ಕೆ ಯತ್ನಿಸಿದ್ದು, ಅಂದು ಜೈಲರ್ ರಜೆಗೆಂದು ತಮ್ಮ ಊರಿಗೆ ಹೋಗಿದ್ದಾರೆ ಎಂದು ತಿಳಿದುಬಂದಿದೆ. ಸುದ್ದಿ ತಿಳಿದ ತಕ್ಷಣ ಪೊಲೀಸ್ ಪಡೆಗಳು, ಶ್ವಾನ ಪಡೆ ಕೇಂದ್ರ ಕಾರಾಗೃಹದ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ದುಷ್ಕರ್ಮಿಗಳು ಮನೆಯ ಬೀಗವನ್ನು ಹೊಡೆದು ಶಬ್ದ ಕೇಳುತ್ತಲೇ ಪಕ್ಕದ ಕ್ವಾರ್ಟರ್ಸ್ನಲ್ಲಿದ್ದ ಪೊಲೀಸರು ಎಚ್ಚರಗೊಂಡು ಜೈಲರ್ ಮನೆ ಹತ್ತಿರ ಬರುವಂತಿದ್ದಂತೆ ಕಳ್ಳರು ಪರಾರಿಯಾಗಿದ್ದು, ಯಾವುದೇ ಹಾನಿ ಸಂಭವಿಸಿರುವುದಿಲ್ಲ ಎಂದು ತಿಳಿದುಬಂದಿದೆ. ಕೇಂದ್ರ ಕಾರಾಗೃಹದ ಕ್ವಾರ್ಟರ್ಸ್ನಲ್ಲಿರುವ ಜೈಲರ್ ಮನೆಗೆ ಕದಿಮರು ಕಣ್ಣು ಹಾಕಲು ಯತ್ನಿಸಿದ್ದಾರೆ ಎಂದರೆ ಜನಸಾಮಾನ್ಯರ ಗತಿ ಏನು ಎಂಬ ಆತಂಕ ಜನರಲ್ಲಿ ಮೂಡಿದೆ. ಸಂಜಯ್ ದಾಸ್ ಕೌಜಗೇರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. 2024ರ ಈಶಾನ್ಯ ಪದವೀಧರ ವಿಧಾನ ಪರಿಷತ್ನ ಚುನಾವಣೆಯ ನಿಮಿತ್ತ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಈಶಾನ್ಯ ಕರ್ನಾಟಕ ಪದವೀಧರ ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಮತಯಾಚನೆ ಮಾಡಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ, ದೇಶದ ವಿವಿಧ ವಿದ್ಯಮಾನವನ್ನು ನಾವು ದಿನನಿತ್ಯ ನೋಡುತ್ತಿದ್ದೇವೆ. ಕಾಂಗ್ರೆಸ್ ಪಕ್ಷ ಒಡೆದಾಳುವ ನೀತಿಯನ್ನ ಮಾಡುತ್ತಾ ಬಂದಿದೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ದೇಶದ ಅಭಿವೃದ್ಧಿಗಾಗಿ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಪ್ರತಿಯೊಬ್ಬ ಪದವೀಧರರನ್ನ ಸಂಪರ್ಕಿಸಿ ಮತಗಟ್ಟೆಗೆ ಕರೆದುಕೊಂಡು ಮತ ಹಾಕಿಸುವುದು ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಕೇವಲ ಅಮರನಾಥದ ಚುನಾವಣೆ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ಚುನಾವಣೆ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತರ ಚುನಾವಣೆ ಅಂತ ಹೇಳಿ ನಾವೆಲ್ಲರೂ ನಮ್ಮ ಭಾಗದಲ್ಲಿ ಒಂದು ಶಕ್ತಿ ಕೇಂದ್ರದಲ್ಲಿ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ 8 ಜನ ನಮ್ಮ ಪದವೀಧರ ಎನ್ನುವರಿಗೆ ನಾನು ಕೊಡ್ತೀನಿ. ಅದನ್ನು ಪ್ರತಿಯೊಂದು ಪಂಚಾಯತಿಗೆ ನಿಲ್ಲಿಸಿಕೊಡ್ತೀನಿ. ತಾವೆಲ್ಲ ಶಕ್ತಿ ಕೇಂದ್ರದ ಅಧ್ಯಕ್ಷರು, ಹಿರಿಯರು ಅದನ್ನ ಹಿಡ್ಕೊಂಡು ಅವ್ರ ಮನೆಗೆ ಹೋಗಿ ಇದನ್ನು ಕನ್ವಿನ್ಸ್ ಮಾಡಿ ಇವತ್ತು ಯಾತಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ನಾವು ಬೆಂಬಲಿಸಬೇಕು ಅನ್ನೋದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ನಂತರ ವಿಧಾನಸಭೆಯ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಅಮರನಾಥ್ ಪಾಟೀಲ್ ರವರು ಕ್ರಿಯಾಶೀಲ ಅಭ್ಯರ್ಥಿ. ಅಧಿಕಾರ ಇರಲಿ ಇಲ್ಲದೆ ಇರಲಿ ಸದಾ ಕಾರ್ಯಕರ್ತರ ಜೊತೆ, ಪದವೀಧರರ ಜೊತೆ ಇದ್ದು ಸಮಾಜ ಸೇವೆ ಮಾಡುವಂಥವರು. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಂದು ಸವಾಲ್ ಎಂದು ಹೇಳಿ, ಬಿಜೆಪಿ ಕಾರ್ಯಕರ್ತರು ಪದವೀಧರರನ್ನ ಗುರುತಿಸಿ ಮತ ಹಾಕಿಸಲು ಕಾರ್ಯಕರ್ತರು ಮುಂದಾಗಬೇಕು. ವಿಧಾನಸಭೆಯಲ್ಲಿ ಪದವೀಧರರ ಪರ ಧ್ವನಿ ಎತ್ತುವಂತಾಗಲಿ ಎಂದು ಹೇಳಿದರು. ಈ ಚುನಾವಣೆ ಬಹಳ ಕುಡಿ ನಾವೆಲ್ಲರೂ ಕೂಡ ಹಾಕಿಸ್ಬೇಕಾಗಿದೆ. ಯಾಕಂದ್ರೆ ಪದವೀಧರರನ್ನ ನಾವೆಲ್ಲರೂ ಕೂಡ ಗುರುತು ಮಾಡಬೇಕಾಗ್ತದೆ. ಹೋಗಿ ಅವರ ಮತವನ್ನು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಈ ಒಂದು ಸಭೆಯನ್ನು ಕರೆದರೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ, ಈ ಒಂದು ಚುನಾವಣೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಂದು ಸವಾಲು ಅಂತ ತಾವೆಲ್ಲರೂ ಕೂಡ ಅನ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಚುನಾವಣೆ ಗೆಲ್ಲೇಬೇಕು, ಅನಿವಾರ್ಯ. ಯಾಕಂದ್ರೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ನಮ್ಮ ಜೊತೆ ಇದ್ರೆ ಹಲವಾರು ಕೆಲಸಗಳ ಕಾರ್ಯಗಳಾಗಿ ಸಾಧ್ಯ ಆಗ್ತದೆ. ಮತ್ತು ವಿಧಾನ ಪರಿಷತ್ ನಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಹತ್ಕೊಂಡು ಈ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಮೊನ್ನೆ ತಾನೇ ಲೋಕಸಭಾ ಚುನಾವಣೆ ಮಾಡಿದ್ರಿ. ನಮ್ಮ ಲೋಕಸಭಾ ಅಭ್ಯರ್ಥಿಗಳು ಮಾನ್ಯ ಡಾಕ್ಟರ್ ಬಸವರಾಜ್ ಅವರು ಕೂಡ ಇಲ್ಲಿದ್ದಾರೆ. ನಮಗೆಲ್ಲರೂ ಕೂಡ ವಿಶ್ವಾಸ ಇದೆ, ತಾವೆಲ್ಲರೂ ಕೂಡ ಬಹಳಷ್ಟು ಶ್ರಮಪಟ್ಟು ಈ ಒಂದು ತಾಲೂಕಿನಲ್ಲಿ ಕೆಲಸ ಮಾಡಿದ್ರಿ. ಕೊಪ್ಪಳ ಜಿಲ್ಲೆ ಬಿಜೆಪಿ ಘಟಕದ ಅಧ್ಯಕ್ಷ ನವೀನ್ ಗುಳಗಣ್ಣನವರ್ ಮಾತನಾಡಿ, ವಿಧಾನ ಪರಿಷತ್ ಚುನಾವಣೆ ಸವಾಲಿನ ಚುನಾವಣೆಯಾಗಿದ್ದು, ಕಾರ್ಯಕರ್ತರು ಚುನಾವಣೆಯ ನೊಗ ಹೊತ್ತು ತಮ್ಮ ಕ್ಷೇತ್ರದಲ್ಲಿ ಬರುವ ಪದವೀಧರರನ್ನ ಮನವೊಲಿಸಿ ಬಿಜೆಪಿಗೆ ಮತ ಹಾಕುವಂತೆ ಮತ್ತು ಹಾಕಿಸುವಂತೆ ತಿಳಿ ಹೇಳಬೇಕು ಎಂದರು. ಈಶಾನ್ಯ ಪದವೀಧರ ಕ್ಷೇತ್ರದ ಪ್ರಭಾರಿಗಳಾಗಿರುವಂತಹ ರವಿಕುಮಾರ್ ಅವರು, ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಾಜೇಶ್ ಜಿ ಅವರು ಒಂದು ಆಡಿಯೋ ಕಾನ್ಫರೆನ್ಸ್ ಅಲ್ಲಿ ವಿಷಯಗಳನ್ನು ಹೇಳ್ತಾ ಇದ್ರು. 2-3 ಅಂಶಗಳನ್ನು ಅವ್ರು ಹೇಳಿದ್ದಾರೆ. ಅದನ್ನ ನಮ್ಮ ಕಾರ್ಯಕರ್ತರು ಹೇಳಿ ಇಚ್ಛೆ ಪಡ್ತಾರೆ. ಒಂದು, ಪ್ರತಿಯೊಂದು ಶಕ್ತಿ ಕೇಂದ್ರದಲ್ಲೂ ಕೂಡ ಒಬ್ಬ ಘಟನಾಯಕನನ್ನ ಮಾಡಿ ಆ ಶಕ್ತಿ ಕೇಂದ್ರದಲ್ಲಿ ಬರುವಂತ ಎಲ್ಲಾ ಮತದಾರರನ್ನ ಭೇಟಿಯಾಗುವಂತ ಕೆಲಸವನ್ನ ಘಟನಾಯಕ ಮಾಡಬೇಕಾದಂಥದ್ದು. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಿನಿಮಮ್ 60ರಿಂದ 70 ಘಟನಾಯಕರು, ಅಂದ್ರೆ ಒಂದು 50ರಿಂದ 60 ಮತದಾರರಿಗೆ 50ರಿಂದ 60 ಮತದಾರರಿಗೆ ಒಬ್ಬ ಘಟನಾಯಕನನ್ನ ನೇಮಿಸಿ ಅವರು ಅಲ್ಲಿರುವಂತಹ ಒಂದು ತಂಡವನ್ನ ರಚನೆ ಮಾಡಿ ಅಲ್ಲಿ ಪ್ರತಿಯೊಂದು ಮತದಾರರನ್ನ ಭೇಟಿಯಾಗುವಂಥದ್ದು. ಇದು ಸಂಘಟನಾತ್ಮಕ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಅದನ್ನ ಪಟ್ಟಿಯನ್ನ ಮಾನ್ಯ ಮಂಡಲದ ಅಧ್ಯಕ್ಷರು ತಯಾರು ಮಾಡ್ಕೊಂಡು ಕೊಡಬೇಕು ಅನ್ನುವಂಥದ್ದಿದೆ.
ತದನಂತರ ಈಶಾನ್ಯ ಪದವೀಧರ ಪರಿಷತ್ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಮಾತನಾಡಿ, ಈಶಾನ್ಯ ಪದವೀಧರರಿಂದ ವಿಧಾನ ಪರಿಷತ್ನ ಚುನಾವಣೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಮತದಾನ ಮಾಡಿಸಿ ಗೆಲ್ಲಿಸಿ. ಬಿಜೆಪಿ ಪಕ್ಷ ನನಗೆ ಸ್ಪರ್ಧೆ ಮಾಡಲು 2ನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿದೆ. ರೋಮನ್ ಅಂಕಿ 1ಕ್ಕೆ ಮತ ನೀಡುವುದರ ಮೂಲಕ ಆಶೀರ್ವದಿಸಿ ಗೆಲ್ಲಿಸಿ ಎಂದರು. ಶ್ರೀಶಾಂತ್ ಗೌಡ ಮಾಲಿಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಸಂಪೂರ್ಣ ವಿಶ್ವಾಸ ಇದೆ. ಇಲ್ಲಿ ಬಂದಂತ ಉತ್ಸಾಹ ಅಂತ ಯಜಮಾನ ನನ್ನಿಂದ 500 ಮಾಡ್ತೀನಿ ಅಂತ ಏನ್ ನಿಂತು ಹೇಳ್ತಾರಲ್ಲ, ಇವತ್ತು ನಿಜಕ್ಕೂ ನಿಮಗೆ ಸಲ್ಯೂಟ್, ಅನಂತ ನಮನಗಳನ್ನ ನಾನು ಸಲ್ಲಿಸ್ತೀನಿ. ಕೊಪ್ಪಳ ಜಿಲ್ಲೆಯ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಯಲಬುರ್ಗಾದವರು ಇವತ್ತು ನೋಡಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ 3000 ನೋಂದಣಿಗಳನ್ನ ನೀವು ಮಾಡಿಸಿದ್ದೀರಿ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಅಭಿನಂದನೆ ಮತ್ತೆ ಮಂಡಲ ಅಧ್ಯಕ್ಷರಿಗೂ ಜಿಲ್ಲಾಧ್ಯಕ್ಷರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಹೇಗ ಹೇಳದಂಗೆ ಇವತ್ತು ನೀವು ಒಬ್ಬರು ಇಬ್ರು ನಾನು 1, 2 ಓಟ್ ಇಲ್ಲ, ನಿಮ್ಮ ಆಶೀರ್ವಾದ 3ನೇ ತಾರೀಕಿಗೆ ತಪ್ಪದೇನೆ ಇಲ್ಲಿರಂತ ಮತದಾರರನ್ನ ಕಡ್ಡಾಯವಾಗಿ ಮತದಾನ ಮಾಡಿಸಿ. ನಂಬರ್ 1. ನಂಬರ್ 2, ನಿಮ್ಮ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ 2ನೇ ಬಾರಿ ನನಗೆ ಇವತ್ತು ಪಕ್ಷ ಅವಕಾಶ ನೀಡಿದೆ. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಾಗಿ ಅವಕಾಶ ನೀಡಿದಂತ ಸಂದರ್ಭದಲ್ಲಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ 1 ಅಭ್ಯರ್ಥಿ ಹೆಸರು ಅಮರನಾಥ್ ಪಾಟೀಲ್, ಭಾರತೀಯ ಜನತಾ ಪಾರ್ಟಿ, ಚಿಹ್ನೆ ಇರಲ್ಲ. ಆ ಹೆಸರು ಎದುರುಗಡೆ ನನ್ನ ಭಾವಚಿತ್ರ, ಆ ಭಾವಚಿತ್ರದ ಎದುರುಗಡೆ ನಿಮ್ಮ ಪ್ರಾಶಸ್ತ್ಯ ಮತ, ಪ್ರಿಫರೆನ್ಷಿಯಲ್ ವೋಟ್, ಬರೀ ಒಂದು ಗೆರಿ ಅಲ್ಲೇನು ಪೆನ್ ಕೊಡ್ತಾರೆ, ಆ ಒಂದು ಗೆರಿ ಒಂದೇ ಒಂದು ಅಂಕಿ ನ್ಯೂಮರಿಕಲ್ 1 ಹೇಳಿದ್ರ ಮುಖಾಂತರ ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಮತ ನೀಡಿ ನನ್ನನ್ನ ಆಶೀರ್ವಾದ ಮಾಡ್ಬೇಕನ್ನುವಂತ ವಿನಂತಿಯನ್ನು ನಾನು ಕೊಪ್ಪಳ ತಾಲೂಕಿನ ಇರಕಲಗಡ ಯಲಮಗೆರೆ ಬಸ್ ತಂಗುದಾಣ ಸಮಸ್ಯೆಗಳ ಆಗರವಾಗಿದ್ದು, ಎತ್ತ ನೋಡಿದರೂ ಸಹ ಸಮಸ್ಯೆಗಳೇ ಕಣ್ಣಿಗೆ ಗೋಚರಿಸುತ್ತವೆ. ನಿಲ್ದಾಣಕ್ಕೆ ಕಾಲಿಟ್ಟರೆ ಎಲ್ಲೆಲ್ಲೂ ಕಸದ ರಾಶಿಗಳೇ ಕಂಡು ಬರುತ್ತಿದ್ದು, ಕಸದ ರಾಶಿಗಳಿಂದ ಸ್ವಾಗತ ಪಡೆಯುವಂತಹ ಅನುಭವ ನಿಮ್ಮದಾಗುತ್ತದೆ. ಇರಕಲಗಡದಿಂದ ಸುಮಾರು 10ರಿಂದ 15 ಗ್ರಾಮಗಳ ಗ್ರಾಮಸ್ಥರು ವ್ಯವಹಾರ, ವಹಿವಾಟು, ಶೈಕ್ಷಣಿಕ, ಆರೋಗ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಕ್ಕಾಗಿ ಹತ್ತಿರದ ನಗರವಾದ ಕೊಪ್ಪಳಕ್ಕೆ ಹೋಗಬೇಕಾದ್ರೆ ಈ ಬಸ್ ನಿಲ್ದಾಣ ಜನರಿಗೆ ಪ್ರಮುಖ ಕೇಂದ್ರವಾಗಿದ್ದು, ಈ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಳ್ಳಲು ಸಹ ಆಸನವಿಲ್ಲದೆ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇವತ್ತು ಇರ್ಕಲ್ಗಡ ಬಸ್ ನಿಲ್ದಾಣದಲ್ಲಿ ಬಂದಿದ್ದೇವೆ. ಬರ್ರಿ ಇಲ್ಲಿಯ ಅವ್ಯವಸ್ಥೆಯ ಬಗ್ಗೆ ನಾವು ವೀಕ್ಷಣೆ ಮಾಡೋಣ. ಸುಮಾರು ಇಷ್ಟು ವರ್ಷಗಳಾದರೂ ಇಲ್ಲಿನ ಮಹಿಳೆಯರಿಗೆ ಶೌಚಾಲಯವಿಲ್ಲ, ಕೂಡಲು ಸರಿಯಾದ ಆಸನಗಳಿಲ್ಲ, ಮಹಿಳೆಯರಿಗೆ ವಿಶ್ರಾಂತಿ ಗೃಹಗಳಿಲ್ಲ, ಮೊದಲೇ ನೀರಿನ ಸೌಲಭ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ಒಂದು ನೀರಿಟ್ಟಿಲ್ಲ, ಕೂಡಕ್ಕೆ ಜಾಗ ಇಲ್ಲ. ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಈ ಸಾರ್ವಜನಿಕರು ಬೈಲಲ್ಲೇ ಮಾಡ್ತಾರೆ. ಸುಮಾರು ಶಾಲಾ ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಎಷ್ಟು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಬರ್ರಿ ಇಲ್ಲಿ ಶೌಚಾಲಯಗಳನ್ನು ವೀಕ್ಷಣೆ ಮಾಡೋಣ, ಯಾವ ಪರಿಸ್ಥಿತಿ ಬಂದಿದೆ. ಎಷ್ಟು ವರ್ಷ ಆಯಿತು ಬಸ್ ಸ್ಟ್ಯಾಂಡ್ ಉದ್ಘಾಟನೆಗೊಂಡು, ಇನ್ನೂ ಉದ್ಘಾಟನೆಗೊಳ್ಳದ ಶೌಚಾಲಯಗಳು. ವಿದ್ಯಾರ್ಥಿನಿಯರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ, ಇಲ್ಲಿ ನಡು ಊರಿನಲ್ಲಿ ಇರತಕ್ಕಂಥ ಒಂದು ಬಸ್ ತಂಗುದಾಣ, ಇನ್ನೋವರೆಗೂ ಇಲ್ಲಿ ಒಂದು ಶೌಚಾಲಯವಿಲ್ಲ. ಮಹಿಳೆಯರಿಗೆ ಎಷ್ಟು ತೊಂದರೆ ಆಗುತ್ತೆ. ಬರ್ರಿ ಇನ್ನೂ ತೋರಿಸ್ತೀವಿ ಮುಂದೆ ಆಸನಗಳ ವ್ಯವಸ್ಥೆ, ವಿಶ್ರಾಂತಿ. ಇನ್ನು ವಿದ್ಯಾರ್ಥಿನಿಯರು ಹಾಗೂ ಅನೇಕ ಮಹಿಳೆಯರು ಈ ಬಸ್ ನಿಲ್ದಾಣದಿಂದ ಪ್ರಯಾಣ ಅಂತ್ಯ ಮತ್ತು ಆರಂಭ ಮಾಡುತ್ತಿದ್ದು, ಇಲ್ಲಿ ಶೌಚಾಲಯಕ್ಕೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲದೆ ಇರುವ ಶೌಚಾಲಯಗಳನ್ನು ಮುಳ್ಳುಗಳಿಂದ ಮುಚ್ಚಿ ಹಾಕಿದ್ದು, ಪ್ರಯಾಣಿಕರು ಬಸ್ ನಿಲ್ದಾಣದ ಪರಿಸ್ಥಿತಿ ಕಂಡು ಹಿಡಿಶಾಪ ಹಾಕುತ್ತಿದ್ದಾರೆ. ಪುರುಷರು ಬೈಲಲ್ಲೇ ಶೌಚ ಮಾಡುವ ದೃಶ್ಯ ಸಾಮಾನ್ಯವಾಗಿ ಕಂಡು ಬರುತ್ತಿದ್ದು, ಮಹಿಳೆಯರು ನರಕ ಯಾತನೆ ಅನುಭವಿಸುವಂತ ಸ್ಥಿತಿ ಬಸ್ ನಿಲ್ದಾಣದಲ್ಲಿದೆ. ಇನ್ನು ಕುಡಿಯುವ ನೀರಿನ ಅನುಕೂಲತೆ ಇರಲಿ, ಒಂದು ಹನಿ ನೀರು ಸಿಗುವುದು ಸಹ ಇಲ್ಲಿ ಅಪರೂಪವಾಗಿದೆ. ಇರ್ಕಲ್ಗಡ ಬಸ್ ಸ್ಟ್ಯಾಂಡ್ ಅಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳ ಹತ್ರ ಬಂದಿದ್ದೇವೆ, ಕೇಳೋಣ ಅವ್ರ ಅನಿಸಿಕೆಯನ್ನು. ಅವಿ ನಿನ್ನ ಹೆಸರು? ಸಾವಿತ್ರಿ. ಯಾವ ಊರವಿ? ಎಷ್ಟು ವರ್ಷ ಆತಿ ಈ ಊರಿಗೆ ಬರಕ್? 7 ವರ್ಷ ಆತ್ರಿ. 7 ವರ್ಷ ಆಯ್ತು. ಸುಮಾರು ಎಷ್ಟು ವರ್ಷಗಳಾಗ್ತಿ ಇದು ಶೌಚಾಲಯ ಬಂದಿದ್ದು? ಅಂದ್ರಿ ನಾವು ಯಾವಾಗ 6 ವರ್ಷ ಆಯ್ತು ಶೌಚಾಲಯ ಬಂದಿದ್ದು. 2 ವರ್ಷ ಆ ಕಡೆಗೆ 2 ವರ್ಷ ಆಯ್ತು. ಈ 2 ವರ್ಷದಿಂದ ಏನು ವ್ಯವಸ್ಥೆ ಮಾಡಿಲ್ಲ, ಹೀಗೆ ಇದೆ ಇಲ್ಲಿ. ಹ್ಞೂನ್ರಿ. ಮತ್ತೆ ನಿಮ್ಗೆ ಏನಾದರೂ ತೊಂದರೆ ಆದ್ರೆ ಏನು ಸ್ಕೂಲ್ನಲ್ಲಿ, ಪಂಚಾಯತಿಯಲ್ಲಿ ಇಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ? ಕೊಟ್ಟಿಲ್ರಿ ನಾವು. ಇದು ಇದೇ ರೀತಿ ಇದೆ. ಆಸನಗಳು ಇವೆಲ್ಲ ಮುರಿದೋಗಿ ಎಷ್ಟು ವರ್ಷ ಆಯ್ತು?
ಇವೇನು ಮನ್ಮನ್ ಕಟ್ಟಾರಿ ನಾವು ಅವಾಗ ಮರುದಿನ ಒಂದ್ ಕಿತ್ತೋಗಿತ್ರಿ ಅದು ಮತ್ತೆ ನೋಡಿ ಇಲ್ಲಿನ ಇರ್ಕಲ್ಗಡದ ಪರಿಸ್ಥಿತಿ ಇದು. ಈ ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸುವ ನಿಯಂತ್ರಣಾಧಿಕಾರಿ ಮಧ್ಯಾಹ್ನ 5 ಗಂಟೆಯ ನಂತರ ಇಲ್ಲಿಂದ ಮಾಯವಾಗಿ ಬಿಡುತ್ತಾರೆ. ತದನಂತರ 6 ಗಂಟೆಯ ನಂತರ ಯಾವುದೇ ಬಸ್ಗಳು ಬಸ್ ನಿಲ್ದಾಣದ ಒಳಗೆ ಪ್ರವೇಶ ಮಾಡದೆ ಬಸ್ ನಿಲ್ದಾಣವೆಲ್ಲ ಅಕ್ರಮ ಚಟುವಟಿಕೆಗಳ ಹಾಟ್ ಫೇವರೇಟ್ ಸ್ಥಳವಾಗಿದ್ದು ಎಲ್ಲೆಡೆ ಮದ್ಯದ ಬಾಟಲಿಗಳ ಪ್ರದರ್ಶನವಾಗುತ್ತದೆ ಎಂದರೆ ತಪ್ಪಾಗಲಾರದು. ಇಲ್ಲಿ ಬರ್ತ ಸಾವಿರಾರು ನೂರಾರು ವಿದ್ಯಾರ್ಥಿಗಳು ಇಲ್ಲಿಗೆ ದಿನಾಲು ಹೋಗೋದು ಬರೋದು ಮಾಡ್ತಾರೆ ಶಾಲಾ ಕಾಲೇಜುಗಳಿಗೆ. ಅವ್ರಿಗೆ ಸರಿಯಾದ ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆವಿಲ್ಲ, ಕೂರಲು ಆಸನಗಳಿಲ್ಲ, ಮೊದಲೇ ಹೆಂಗಸರಿಗೆ ವಿಶ್ರಾಂತಿ ಗೃಹಗಳಿಲ್ಲ. ಈ ರೀತಿ ಆದರೆ ನಮ್ಮ ಅವ್ಯವಸ್ಥೆಯಾದ ಆಧಾರವಾದ ನಮ್ಮ ಇರ್ಕಲ್ಗಡ ಬಸ್ ತಂಗುದಾಣ. ಬನ್ನಿ ನೋಡೋಣ, ನಿಯಂತ್ರಣ ಅಧಿಕಾರಿಗಳನ್ನ ಭೇಟಿಯಾಗೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಮಹೇಶ್ಗೌಡ ಪಾಟೀಲ್ ಏನ್ ಕೆಲಸ ಮಾಡ್ತೀರಿ ಸರ್? ಇಲ್ಲಿ ನಿಯಂತ್ರಣ ಗುಡಿ ಇದೀವ್ರಿ. ಸರಿ ಸರ್, ಏನ್ ಸರ್ ಈ ಅವ್ಯವಸ್ಥೆ, ಬಸ್ ಸ್ಟ್ಯಾಂಡಿನ ಅವ್ಯವಸ್ಥೆ ನೀವು ಯಾರು ಮೇಲೆ ನಿಮ್ ಗಮನಕ್ಕೆ ಯಾರು ಇಲ್ಲಿ ಪ್ರಯಾಣಿಕರು ಏನು ತಂದಿಲ್ಲ? ಇಲ್ಲಿ ಅವ್ಯವಸ್ಥೆ ಈಗ 1 ತಿಂಗಳ ಆಯ್ತು ಸರ್ ಬರಕಂತ. ಮತ್ತೆ ನಾವು ಯಾರನ್ನ ಕಾಣ್ಬೇಕು ಸರ್? ಈ ವ್ಯವಸ್ಥೆ ಎಲ್ಲ ಸರಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ತಾವೇ ಹೇಳಿ. ಅಲ್ಲಿ ಅಧಿಕಾರಿಗಳು ಈ ರೀತಿ ಫೋನ್ ಮಾಡ್ರಿ ಸರ್ ನಿಮ್ಮ ಅಧಿಕಾರಿಗಳಿಗೆ, ಈ ರೀತಿ ಬಂದಾರ, ಈ ರೀತಿ ಅವ್ಯವಸ್ಥೆ ಐತಿ, ಇಲ್ಲಿನ ಪರಿಸ್ಥಿತಿ ನೋಡ್ರಿ. ಇದೇ ಪರಿಸ್ಥಿತಿ ನಿಮ್ ಮನೆಯವರಿಗೆ ಬಂದ್ರೆ ನೀವು ಸುಮ್ಮನೆ ಅಲ್ಲ ಅಲ್ಲ ಸರ್. ಒಬ್ಬರು ಪಂಚಾಯತ್ ಬಂದು ಅಂದ್ರೆ ನಾನು ಹೋಗಿ ಮ್ಯಾನೇಜರ್ ಹೇಳಿದೆ, ಇಲ್ಲಪ್ಪ ಅದಕ್ಕೆ ತಾವ್ ಏನ್ ಮಾಡ್ತೀರಿ ಈಗ? ಮುಂದಿನ ಕ್ರಮ ತಮ್ಮ ಅಧಿಕಾರಿಗಳಿಗೆ ಹೇಳ್ತೀರಾ? ಇದು ಸರಿಪಡಿಸೋ ವ್ಯವಸ್ಥೆ ಮಾಡ್ತೀರಾ? ಅಧಿಕಾರಿಗಳು ತಿಳಿಸ್ತೀರಿ. ಓಕೆ, ಥ್ಯಾಂಕ್ ಯು ಸರ್. ಈ ಎಲ್ಲಾ ಸಮಸ್ಯೆಗಳು ಸುಮಾರು ವರ್ಷಗಳಿಂದ ಈ ಬಸ್ ನಿಲ್ದಾಣದಲ್ಲಿ ಕಾಣುತ್ತಿದ್ದು ಇಲ್ಲಿನ ಸ್ಥಳೀಯ ಆಡಳಿತ, ಚುನಾವಣಾ ಪ್ರತಿನಿಧಿಗಳು ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿಯಾಗಿದೆ. ಗಿರೀಶ್ ಹಿರೇಮಠ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರ್ಕಲ್ಗಡ. ಕುಷ್ಟಗಿ ತಾಲೂಕಿನ ತಾವರಗೇರ ಬಳಿಯ ಬಚನಾಳ ಗ್ರಾಮದಲ್ಲಿ ರೈತರೊಬ್ಬ ಸಿಡಿಲಿಗೆ ಬಲಿಯಾಗಿದ್ದಾನೆ. ಈಶಪ್ಪ ಕಳಮಳ್ಳಿ ಎಂಬ ರೈತ ಕೃಷಿ ಕೆಲಸದ ಹಿನ್ನೆಲೆಯಲ್ಲಿ ಜಮೀನಿನಲ್ಲಿ ಕೆಲಸ ಮಾಡಲು ಹೋಗಿದ್ದರು. ಇದ್ದಕ್ಕಿದ್ದಂತೆ ಮಳೆ ಶುರುವಾಗಿದ್ದು ಹಿಂದಿರುಗಿ ಬರುವಾಗ ಸಿಡಿಲು ಬಡಿದಿದೆ. ಪರಿಣಾಮ ವ್ಯಕ್ತಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ತಾವರಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವ್ಯಕ್ತಿಯೊಬ್ಬ ಹಳ್ಳದಲ್ಲಿ ಕಾಲು ಜಾರಿ ಬಿದ್ದು ಸಾವಿಗೀಡಾದ ಘಟನೆ ಗುಳೇದಗುಡ್ಡದಲ್ಲಿ ನಡೆದಿರುವುದು ಶನಿವಾರ ಸಾಯಂಕಾಲ ಬಂದಿದ್ದು ಮೃತ ವ್ಯಕ್ತಿಯನ್ನ ಗುಳೇದಗುಡ್ಡದ ನಿವಾಸಿ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಗುಳೇದಗುಡ್ಡದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ವ್ಯಕ್ತಿಯನ್ನ ರುದ್ರಪ್ಪ ಎಂದು ಗುರುತಿಸಲಾಗಿದ್ದು ಬಾದಾಮಿ ನಾಕಾದ ಸಮೀಪ ಬಹಿರ್ದೆಸೆಗೆ ಹೋದ ಸಂದರ್ಭದಲ್ಲಿ ಕಾಲು ಜಾರಿ ಹಳ್ಳದಲ್ಲಿ ಬಿದ್ದು ಸಾವನ್ನಪ್ಪಿದಾಗಿ ಗುಳೇದಗುಡ್ಡದ ಪೊಲೀಸ್ ಠಾಣೆಯಲ್ಲಿ ಮೃತ ವ್ಯಕ್ತಿಯ ಪೋಷಕರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಇನ್ನು ಮೃತ ವ್ಯಕ್ತಿ ಸ್ವಲ್ಪ ಮಟ್ಟಿನ ಬುದ್ಧಿಮಾಂದ್ಯನಾಗಿದ್ದು ಎಂದು ತಿಳಿದು ಬಂದಿದೆ. ಬಹಿರ್ದೆಸೆಗೆ ಹೋದ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಈತನ ಸಾವಿನಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಮೃತ ವ್ಯಕ್ತಿಯ ಪೋಷಕರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಆದರೂ ಪೊಲೀಸರು ತನಿಖೆಯನ್ನ ಮುಂದುವರಿಸುತ್ತಾರೆ. ಶರಣು ಚಿಮ್ಮಲಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಬಾಗಲಕೋಟೆ. ಚಾಣಾಕ್ಷ ಖದೀಮರು ವಿದ್ಯಾಮಂದಿರವಾದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ಗೇಟನ್ನೇ ಕಳವು ಮಾಡಿದ ಘಟನೆ ಕೊಪ್ಪಳ ತಾಲೂಕಿನ ಕನಕಾಪುರ ತಾಂಡಾದಲ್ಲಿ ಜರುಗಿದೆ. ಶುಕ್ರವಾರ ತಡರಾತ್ರಿಯವರೆಗೂ ಶಾಲೆಯ ಮುಂದೆ ಕಾಂಪೌಂಡ್ ಗೋಡೆಗೆ ಜೋಡಣೆಯಾಗಿದ್ದು ಶನಿವಾರ ಬೆಳಗ್ಗೆ ಆಗುವುದರೊಳಗೆ ಮಂಗಮಾಯವಾದ ಅಪರೂಪದ ಘಟನೆ ಜರುಗಿದೆ. ಕನಕಾಪುರ ತಾಂಡಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾರೋ ದುಷ್ಕರ್ಮಿಗಳು ಶಾಲೆಯ ಮುಂದಿನ 2 ಗೇಟ್ಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಶನಿವಾರ ಬೆಳಗ್ಗೆ ಶಾಲೆಯ ಪ್ರಾರಂಭದ ಸಮಯಕ್ಕೆ ಆಗಮಿಸಿದ ಮುಖ್ಯೋಪಾಧ್ಯಾಯರಿಗೆ ಗೇಟ್ ಮಂಗಮಾಯವಾಗಿರುವುದು ಆಶ್ಚರ್ಯಕರವಾಗಿ ಕಂಡುಬಂದಿದೆ. ಕಳ್ಳತನವಾಗಿರುವುದು ಮನವರಿಕೆ ಮಾಡಿಕೊಂಡ ಶಿಕ್ಷಕಿ ಕೂಡಲೇ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಿಗೆ ಹಾಗೂ ಗ್ರಾಮಸ್ಥರಿಗೆ ವಿಷಯವನ್ನು ತಿಳಿಸಿರುತ್ತಾರೆ. ನಂತರ ಗ್ರಾಮದ ಸುತ್ತಮುತ್ತ ಹುಡುಕಿದಾಗ ಯಾವುದೇ ಸುಳಿವು ಸಿಗದೇ ಇರುವುದರಿಂದ ಗೇಟ್ಗಳನ್ನು ಹುಡುಕಿ ಕೊಡುವಂತೆ ಮುನಿರಾಬಾದ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಎಂದು ಕನಕಾಪುರ ತಾಂಡಾ ಶಿಕ್ಷಕಿ ಚೆನ್ನಮ್ಮ ವರದಿಗಾರರಿಗೆ ತಿಳಿಸಿರುತ್ತಾರೆ. ನಾವು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ ಎಲ್ಲಿ ಅಂದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕನಕಾಪುರ ತಾಂಡಾದಲ್ಲಿ ಮುಖ್ಯ ದ್ವಾರ 2 ಗೇಟ್ಗಳನ್ನು ಕಳವು ಮಾಡ್ಕೊಂಡು ಹೋಗಿದ್ದಾರೆ. ನಾವು ಇಲ್ಲೇ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅಂತ ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ.
ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ.